ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಇವತ್ತಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಮುಂಬರುವ ಕರ್ನಾಟಕ THE, GPSTR, PSTR, HSTR ಮತ್ತು ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗಣಿತದ ಸಂಭವನೀಯ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಈ ಗಣಿತಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಈ ತರಗತಿ ಗಣಿತ ಸಂಭವನೀಯ ಪ್ರಶ್ನೆಗಳ ಸರಣಿ 4 ಆಗಿದ್ದು, ತರಗತಿಯನ್ನ ಪ್ರಾರಂಭ ಮಾಡೋಣ. ಹಾಗಾದರೆ ಮೊದಲನೆಯ ಪ್ರಶ್ನೆಯನ್ನು ನೋಡ್ರಿ. 2 ಸಂಖ್ಯೆಗಳ ಅನುಪಾತ 3:5 ಆಗಿದೆ. 2 ಸಂಖ್ಯೆಗಳಿಗೆ 12 ಕೂಡಿದಾಗ ಅನುಪಾತ 5:7 ಆಗುತ್ತದೆ. ಹಾಗಾದರೆ 2 ಸಂಖ್ಯೆಗಳ ಮೊತ್ತವೆಷ್ಟು? ನೋಡ್ರಿ, ಅನುಪಾತಗಳ ಮೇಲೆ ಪ್ರಶ್ನೆ ಏನ್ ಕೇಳಿದ್ದಾರೆ? 2 ಸಂಖ್ಯೆಗಳ ಅನುಪಾತ ಎಷ್ಟು? 3:5. ಆ 2 ಸಂಖ್ಯೆಗಳಿಗೆ 12 ಕೂಡಿದಾಗ ಅವುಗಳ ಅನುಪಾತ 5:7 ಆಗುತ್ತೆ. ಹಾಗಾದ್ರೆ ಆ 2 ಸಂಖ್ಯೆಗಳ ಮೊತ್ತವನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಈಗ ನೋಡ್ರಿ, ಆ 2 ಸಂಖ್ಯೆಗಳ ಅನುಪಾತ ಎಷ್ಟು? 3:5 ಅಂತ ಕೊಟ್ಟಾರ, ಹೌದಾ? ಹಾಗಾದ್ರೆ ಇದನ್ನ ನಾವು 3x ಮತ್ತು 5x ಅಂತ ಬರ್ಕೋಬಹುದು, ಹೌದಾ? ಹಾಗಾದ್ರೆ ಆ 2 ಸಂಖ್ಯೆಗಳಿಗೆ 12 ಕೂಡಿದಾಗ ಅಂದ್ರೆ 3x + 12 ಡಿವೈಡೆಡ್ ಬೈ 5x + 12. ಇವುಗಳ ಅನುಪಾತ ಎಷ್ಟಾಗುತ್ತೆ? 5:7, ಹೌದಾ? ಅನುಪಾತಗಳನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರ್ಕೋಬಹುದು. ಹಾಗಾದ್ರೆ 2 ಸಂಖ್ಯೆಗಳ ಮೊತ್ತವನ್ನ ಇಲ್ಲಿ ಕೇಳಿದ್ದಾರೆ. ನೋಡ್ರಿ, ಇವುಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಹಾಗಾದ್ರೆ 7 × 3x + 12 ಮತ್ತು 5 × 5x + 12. 3 × 7 21x ಪ್ಲಸ್ 12 84 ಈಸ್ ಈಕ್ವಲ್ ಟು 5 × 5x ಅಂದ್ರೆ 25x ಪ್ಲಸ್ 12 ಇಲ್ಲೇ 60. ಓಕೆ, ಈಗ ಈ ಬೀಜಾಕ್ಷರಗಳನ್ನ ಒಂದ್ ಸೈಡು ಮತ್ತೆ ಸಂಖ್ಯೆಗಳನ್ನ ಮಾತ್ರ ಒಂದ್ ಸೈಡ್ ಮಾಡ್ಕೊಳ್ರಿ. 84 ಈ 60 ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ -60 ಆಗುತ್ತೆ. ಈಸ್ ಈಕ್ವಲ್ ಟು 25x ಮೈನಸ್ 21x. ಈ 84ರಲ್ಲಿ 60 ಕಳೆದಾಗ ನಮಗೆ 24 ಸಿಗುತ್ತೆ. ಈಸ್ ಈಕ್ವಲ್ ಟು 25x ರಲ್ಲಿ 21x ಅನ್ನು ಕಳೆದಾಗ 4x, ಹೌದಾ? ಹಾಗಾದ್ರೆ ನೋಡ್ರಿ, 4 1 4 6 24. ಹಾಗಾದ್ರೆ x ಈಸ್ ಈಕ್ವಲ್ ಟು ಏನಾಯ್ತು? 6 ಆಯ್ತು. x ಈಸ್ ಈಕ್ವಲ್ ಟು 6 ಆಯ್ತು. ಈ x ಅನ್ನು ನಾವಿಲ್ಲಿ 3x + 5 ಅಂದ್ರೆ ಏನ್ ಕೇಳಿದ್ರೆ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದ್ದಾರೆ. ಹಾಗಾಗಿ 3x + 5. x ದಲ್ಲಿ ಎಷ್ಟು ಹಾಕ್ರಿ? 6 ಹಾಕ್ರಿ ಇಂಟು 6. 6 3 18 ಪ್ಲಸ್ 5 6 30. 30 ಪ್ಲಸ್ 18 ಎಷ್ಟಾಗುತ್ತೆ? 48. ಹಾಗಾದ್ರೆ ಆ 2 ಸಂಖ್ಯೆಗಳ ಮೊತ್ತ 48. 48 ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವಸ್ತುವಿನ ನಮೂದಿಸಿದ ಬೆಲೆ ₹840 ಆಗಿದೆ. ಒಬ್ಬ ವ್ಯಾಪಾರಿಯು ಅದರ ಮೇಲೆ 15% ರಿಯಾಯಿತಿಯನ್ನ ನೀಡಿಯೂ ಕೂಡ 19% ಲಾಭವನ್ನ ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ನೋಡ್ರಿ, ಇಲ್ಲಿ ಒಬ್ಬ ವ್ಯಾಪಾರಿ
ಏನ್ ಮಾಡ್ತಾನೆ, ಒಂದು ವಸ್ತುವನ್ನ ಅದರ ನಮೂದಿಸಿದ ಬೆಲೆ ಎಷ್ಟು, 840. ಹೌದಾ, ಅದರ ಮೇಲೆ 15% ರಿಯಾಯಿತಿಯನ್ನು ನೀಡಿಯೂ ಕೂಡ ನೋಡ್ರಿ, ಅದು 840 ನಮೂದಿಸಿದ ಬೆಲೆ, ಅದರ ಮೇಲೆ 15% ರಿಯಾಯಿತಿಯನ್ನು ನೀಡಿ ಕೊಟ್ಟು ಮತ್ತೆ ಎಷ್ಟು, 19% ಲಾಭವನ್ನ ಪಡಿತಾನೆ. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ನೋಡ್ರಿ. ಇದನ್ನ ಯಾವ ತರ ಮಾಡೋದು ನೋಡ್ರಿ. ವಸ್ತುವಿನ ನಮೂದಿಸಿದ ಬೆಲೆ 840. ಹೌದಾ, ಹಾಗಿದ್ರೆ ಇದರ ಮೇಲೆ ಎಷ್ಟು ರಿಯಾಯಿತಿ ಕೊಡ್ತಾನ, 15% ರಿಯಾಯಿತಿ ಕೊಟ್ರ ಎಷ್ಟು ರೂಪಾಯಿಗೆ ಮಾರ್ತಾನ, 85 ರೂಪಾಯಿಗೆ ಮಾರ್ತಾನ. ಹೌದಾ, 85/100. ಹಾಗಾದ್ರೆ ಅವನು ಪಡೆದ % ಲಾಭ ಪಡಿತಾನೆ, 19% ಲಾಭವನ್ನ ಪಡಿತಾನೆ. ಹಾಗಾದ್ರೆ ಇದು 119 × 100. ಹೌದಾ, ನೋಡ್ರಿ, ಇದನ್ನ ಯಾವ ತರ ಬರ್ಕೋಬಹುದು ನಾವು, 840 × 85 ಡಿವೈಡೆಡ್ ಬೈ 119 × 100 × 100. ನೋಡ್ರಿ, ಈ 100 ಮತ್ತೆ 100 ಕ್ಯಾನ್ಸಲ್. 17 5 85 ಮತ್ತೆ 17 7 119. 7 1 7 1 ಉಳಿತು, 7 14 ಈ 0. ಈಗೇನು ಉಳಿತು ನಮಗೆ ಇಲ್ಲಿ, 12 × 120 × 5 ಉಳಿತು. ಹೌದಾ, ಹಾಗಾದ್ರೆ 12 5 ಎಷ್ಟು, 60, 1 0. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು, 600. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವೃತ್ತದ ವ್ಯಾಸವು ಒಂದು ಚೌಕದ ಪಾರ್ಶ್ವಕ್ಕೆ ಸಮನಾಗಿದೆ. ಹೀಗಿದ್ದಲ್ಲಿ ಅವುಗಳ ವಿಸ್ತೀರ್ಣದ ಅನುಪಾತವು ಎಷ್ಟು? ನೋಡ್ರಿ, ಒಂದು ವೃತ್ತದ ವ್ಯಾಸವು ಒಂದು ಚೌಕದ ಪಾರ್ಶ್ವಕ್ಕೆ ಸಮನಾಗಿದೆ. ಒಂದು ಚೌಕದ ಪಾರ್ಶ್ವ ಅಂದ್ರೇನು, ಚೌಕದ ಒಂದು ಬಾಹು. ನೋಡ್ರಿ, ಇದು ಚೌಕ, ನೋಡ್ರಿ, ಒಂದು ವೃತ್ತದ ವ್ಯಾಸವು ಒಂದು ಚೌಕದ ಪಾರ್ಶ್ವಕ್ಕೆ ಸಮನಾಗಿದೆ. ನೋಡ್ರಿ, ಈ ವೃತ್ತದಲ್ಲಿ ಇದು ಮಧ್ಯಬಿಂದು. ಹೌದಾ, ಈ ಮಧ್ಯಬಿಂದುವಿಂದ ವೃತ್ತದ ಪರಿಧಿಗೆ ಇರುವಂತಹ ದೂರವನ್ನು ನಾವಿಲ್ಲಿ ತ್ರಿಜ್ಯ ಅಥವಾ ರೇಡಿಯಸ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಹೌದಾ, ಇದನ್ನು ನಾವು ಆರ್ ಅಂತ ಕರೆದ್ರೆ, ವೃತ್ತದ ಒಂದು ಪರಿಧಿಯಿಂದ ಇನ್ನೊಂದು ಪರಿಧಿಗೆ ಇರುವಂತಹ ದೂರವನ್ನು ನಾವಿಲ್ಲಿ ವ್ಯಾಸ, ಡಯಾಮೀಟರ್ ಅಂತ ಕರಿತೀವಿ. ಹೌದಾ, ಈ ಡಯಾಮೀಟರ್ ಅನ್ನೋದು ಚೌಕದ ಒಂದು ಬಾಹು. ಇದು ಒಂದು ಬಾಹು. ಚೌಕದ ಒಂದು ಬಾವಿನ ಅಳತೆ ಎಷ್ಟು, ಎ. ಈ ಎಗೆ ಸಮ ವೃತ್ತದ ವ್ಯಾಸ ಚೌಕದ ಒಂದು ಬಾಹುವಿನ ಅಳತೆಗೆ ಸಮನಾಗಿರುತ್ತೆ. ಎ = ಡಿ ಆಗುತ್ತೆ. ಹಾಗಾದ್ರೆ ಏನ್ ಕಂಡುಹಿಡಿಬೇಕು ನಾವು, ಅವುಗಳ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ನೋಡ್ರಿ, ವೃತ್ತದ ವಿಸ್ತೀರ್ಣ ಅನುಪಾತ ಚೌಕದ ವಿಸ್ತೀರ್ಣ. ಹಾಗಾದರೆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನೈತೆ ನೋಡ್ರಿ, πr² ಅನುಪಾತ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ a². ಹೌದಾ, ಈಗ ನೋಡ್ರಿ, ನಾವು ಈ r ಅನ್ನ d/2 ಅಂತ ಬರಿಬೋದಾ? ಹೌದಾ, ಈ ತ್ರಿಜ್ಯವನ್ನ, ವೃತ್ತದ ತ್ರಿಜ್ಯವನ್ನ d/2 ಅಂದ್ರೆ ವೃತ್ತದಲ್ಲಿ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತೆ. ಯಾವಾಗಲೂ ವೃತ್ತದಲ್ಲಿರುವಂತಹ ತ್ರಿಜ್ಯ ಈ 6 ಈ ವ್ಯಾಸದ ಅರ್ಧದಷ್ಟು. ಹೌದಾ, ಹಾಗಾಗಿ ನಾವು d/2 ಅಂತ ಬರಿಬಹುದು. ನೋಡ್ರಿ, π ಇಂಟು ಈ 6 ಅಂದಷ್ಟು d/2 ಹೋಲ್ ಸ್ಕ್ವೇರ್.
ಅನುಪಾತ ಎ ಸ್ಕ್ವೇರ್. ಈಗ ಪೈ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಅನುಪಾತ ನೋಡ್ರಿ ಇಲ್ಲಿ ಎ ಅಂದ್ರೆ ಅಂತ ಐತಿ ಇಲ್ಲಿ ಎ ಇಸ್ ಈಕ್ವಲ್ ಟು ಡಿ ಅಂತ ಕೊಟ್ಟಾರೆ. ಒಂದು ವೃತ್ತದ ವ್ಯಾಸವು ಚೌಕದ ಪಾರ್ಶ್ವಕ್ಕೆ ಸಮ ಅಂದ್ರೆ ಎ ಇಸ್ ಈಕ್ವಲ್ ಟು ಡಿ. ಹಾಗಾದ್ರೆ ಈ ಎ ಜಾಗದಲ್ಲಿ ನಾವೇನ್ ಹಾಕ್ಬೇಕು, ಡಿ ಹಾಕ್ಬೇಕು, ಡಿ ಸ್ಕ್ವೇರ್. ಹಾಗಾದ್ರೆ ಈ ಡಿ ಸ್ಕ್ವೇರ್ ಕ್ಯಾನ್ಸಲ್. ಏನು ಉಳಿತು ನಮಗೆ ಇಲ್ಲಿ ಪೈ ಬೈ 4 ಉಳಿತು. ಹೌದಾ, ಪೈ ಬೈ 4 ಅಂದ್ರೆ ಪೈ ಅನುಪಾತ 4. ಹಾಗಾದ್ರೆ ಒಂದು ವೃತ್ತದ ವ್ಯಾಸವು ಒಂದು ವೃತ್ತ ಮತ್ತು ಚೌಕದ ವಿಸ್ತೀರ್ಣಗಳ ಅನುಪಾತ ಕೇಳಿದ್ರೆ ಪೈ ಅನುಪಾತ 4. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. 10,000 ರೂಪಾಯಿ ಮೊತ್ತಕ್ಕೆ ಪ್ರತಿ ವರ್ಷಕ್ಕೆ 5% ಬಡ್ಡಿಯಂತೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ ಎಷ್ಟು? ನೋಡ್ರಿ, 10,000 ರೂಪಾಯಿ ಮೊತ್ತಕ್ಕೆ 1 ವರ್ಷಕ್ಕೆ 5% ಬಡ್ಡಿ. ಹಾಗಾದ್ರೆ 2 ವರ್ಷಗಳಿಗೆ ಆಗುವಂತ ಚಕ್ರ ಬಡ್ಡಿ ಎಷ್ಟು? ನೋಡ್ರಿ, ಇದನ್ನ ಯಾವ ತರ ಮಾಡೋದು ನೋಡ್ರಿ. ಅಸಲು ಎಷ್ಟಪ್ಪ? 10,000. ಹೌದಾ, ಇದಕ್ಕೆ 5% ಬಡ್ಡಿ ಅಂದ್ರೆ 10,000 ರೂಪಾಯಿಕ 5% ಬಡ್ಡಿ ಅಂದ್ರೆ ಎಷ್ಟಾಗುತ್ತದು? 500 ರೂಪಾಯಿ ಬಡ್ಡಿ ಆಗುತ್ತೆ. ಹೌದಾ, 500 ರೂಪಾಯಿ ಬಡ್ಡಿ ಆದ್ರೆ ಎಷ್ಟು ಕೊಡ್ಬೇಕು ಅವನು? ಒಂದು ವರ್ಷಕ್ಕೆ ಎಷ್ಟು ಕೊಡ್ಬೇಕು? 10,500 ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಮತ್ತು ಅಸಲನ್ನು ಸೇರಿ 1 ವರ್ಷಕ್ಕೆ ಕೊಡ್ಬೇಕು. ಹೌದಾ, ಅದೇ ಚಕ್ರ ಬಡ್ಡಿ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ. ಚಕ್ರ ಬಡ್ಡಿ ಅಂದ್ರೆ ಅಸಲು ಮತ್ತು 1 ವರ್ಷದ ಬಡ್ಡಿಗೆ ಸೇರಿ ನಾವು ಬಡ್ಡಿ ಹಾಕ್ತಿವಲ್ಲ, ಅದನ್ನು ಚಕ್ರ ಬಡ್ಡಿ ಅಂತೀವಿ. ಹೌದಾ, ಈಗ ಇದಕ್ಕೆ ಚಕ್ರ ಬಡ್ಡಿ ಹಾಕ್ಬೇಕು, ಇದಕ್ಕೂ ಬಡ್ಡಿ ಹಾಕ್ಬೇಕು. 10,500 ರೂಪಾಯಿಗೆ ಮತ್ತೆ ಬಡ್ಡಿ ಹಾಕಿದ್ರೆ ಎಷ್ಟಾಗುತ್ತೆ ನೋಡ್ರಿ? 525 ರೂಪಾಯಿ ಬಡ್ಡಿ ಆಗುತ್ತೆ. ಹೌದಾ, ಹಾಗಾದ್ರೆ 500 ಪ್ಲಸ್ 525 ಕೂಡಿಸಿದ್ರೆ ಎಷ್ಟಾಗುತ್ತೆ? 1,025 ರೂಪಾಯಿ. ನೋಡ್ರಿ, 2 ವರ್ಷಗಳಿಗೆ ಆಗುವಂತಹ ಚಕ್ರ ಬಡ್ಡಿ 1,025 ರೂಪಾಯಿ ಬಡ್ಡಿಯನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ 150 ಚದರ ಮೀಟರ್ ಮತ್ತು ಸುತ್ತಳತೆ 50 ಮೀಟರ್. ಅದರ ಉದ್ದ ಮತ್ತು ಅಗಲದ ಅನುಪಾತವೆಷ್ಟು? ನೋಡ್ರಿ, ಒಂದು ಆಯತಾಕಾರ ಜಮೀನಿನ ವಿಸ್ತೀರ್ಣ ಕೊಟ್ಟಾರ. ಎಷ್ಟು? 150 ಚದರ ಮೀಟರ್ ಮತ್ತು ಸುತ್ತಳತೆ 50 ಮೀಟರ್ ಕೊಟ್ರ. ಹಾಗಾದ್ರೆ ಅದರ ಉದ್ದ ಮತ್ತು ಅಗಲದ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ ಈ ಆಯತಾಕಾರ ಜಮೀನಿನ ಸುತ್ತಳತೆ ಎಷ್ಟು ಕೊಟ್ರ? ಸುತ್ತಳತೆ 50 ಕೊಟ್ಟಾರ. ಹೌದಾ, ಸುತ್ತಳತೆ ಅಂದ್ರೆ 4 ಬಾಹುಗಳ ಅಳತೆಯನ್ನು ನಾವು ಸುತ್ತಳತೆ ಅಂತೀವಿ. ಹಾಗಾದ್ರೆ ಈ 50/2 ಮಾಡಿದ್ರೆ ನಮಗೇನ್ ಸಿಗುತ್ತಾ? 25 ಮೀಟರ್. ಇದೇನು? ಒಂದು ಉದ್ದ ಮತ್ತು ಒಂದು ಅಗಲದ ಅಳತೆ. ಒಂದು ಉದ್ದ ಮತ್ತು ಒಂದು ಅಗಲ ಎಷ್ಟು? 25 ಮೀಟರ್. 25 ಮೀಟರ್ ಅಂದ್ರೆ ಎಷ್ಟು? ಒಂದು ಉದ್ದ ಪ್ಲಸ್ ಒಂದು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಹೌದಾ, ಈಗ ನೋಡ್ರಿ, ಹಾಗಾದ್ರೆ ಜಮೀನಿನ ವಿಸ್ತೀರ್ಣ ಎಷ್ಟು ಕೊಟ್ರ? 150 ಮೀಟರ್ ಜಮೀನಿನ ವಿಸ್ತೀರ್ಣ ಅಂದ್ರೆ ಎಲ್ ಇಂಟು ಬಿ. ಎಷ್ಟೈತಿ? 150. ಹಾಗಾದ್ರೆ ನೋಡ್ರಿ, ಯಾವ 2 ಸಂಖ್ಯೆಗಳನ್ನ ಗುಣಿಸಿದ್ರೆ 150 ಆಗ್ಬೇಕು, ಕೂಡಿಸಿದ್ರೆ 25 ಆಗ್ಬೇಕು ಅಂತ 2 ಸಂಖ್ಯೆಗಳು ಯಾವ್ಯಾವ ನೋಡ್ರಿ? ಗುಣಾಕಾರ ಮಾಡಿದ್ರೆ 150 ಆಗ್ಬೇಕು, ಕೂಡಿಸಿದ್ರೆ 25 ಆಗ್ಬೇಕು. ಹೌದಾ, 15 ಅನುಪಾತ 10. ಹೌದಾ, ನೋಡ್ರಿ, 15 × 10 150. 15 ಪ್ಲಸ್ 10
25 ಹೌದಾ. ಹಾಗಾದ್ರೆ ನೋಡ್ರಿ 3 5 ಅದ 5 3 15 5 7 10 3 ಅನುಪಾತ 2. ಹಾಗಾದ್ರೆ ನೋಡ್ರಿ ಆ ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು? 3:2. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಆಕಾಶ್ 5 ಕಿಲೋಮೀಟರ್ ದೂರವನ್ನ 20 ನಿಮಿಷಗಳಲ್ಲಿ ಚಲಿಸಿ ಪೂರ್ಣಗೊಳಿಸುತ್ತಾನೆ. ಆದರೆ ಆತ 50 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸುತ್ತಾನೆ? ನೋಡ್ರಿ, ಆಕಾಶ್ ಅಂತಕ್ಕಂಥವನು 5 ಕಿಲೋಮೀಟರ್ ದೂರವನ್ನ 25 ನಿಮಿಷಗಳಲ್ಲಿ ಚಲಿಸ್ತಾನ. ಆತ 50 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸ್ತಾನ ಅಂತ ಕೇಳ್ಯಾರ. ಹಾಗಾದ್ರೆ ನೋಡ್ರಿ, ಇಲ್ಲಿ 5 ಕಿಲೋಮೀಟರ್ ಅನ್ನ ಎಷ್ಟು 20 ನಿಮಿಷಗಳಲ್ಲಿ ಪೂರ್ಣಗೊಳಿಸೋಣ. ಆದ್ರೆ 50 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಚಲಿಸ್ತಾನ? 5/20 ಇಂಟು 50 ಮಾಡ್ಬೇಕು. ಹೌದಾ? ನೋಡ್ರಿ, 5 1 5 4 20 4 1 4 1 4 1 ಉಳಿತು 4 7 8 2 ಉಳಿತು ಪಾಯಿಂಟ್ 4 5 20 12.5 ಕಿಲೋಮೀಟರ್. ನೋಡ್ರಿ, ಆಕಾಶ 5 ಕಿಲೋಮೀಟರ್ ದೂರವನ್ನ 20 ನಿಮಿಷಗಳಲ್ಲಿ ಚಲಿಸ್ತಾನ. ಆತ 50 ನಿಮಿಷಗಳಲ್ಲಿ ಎಷ್ಟು ದೂರವನ್ನ ಚಲಿಸಬಲ್ಲನು? 12.5 ಕಿಲೋಮೀಟರ್ಗಳನ್ನ ಚಲಿಸಬಲ್ಲನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅವನ 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟು ಇರುತ್ತದೆ. ಹಾಗಾದ್ರೆ ಅವನ ಈಗಿನ ವಯಸ್ಸು ಎಷ್ಟು? ನೋಡ್ರಿ, 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅವನ 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ 2ರಷ್ಟು ಇರುತ್ತದೆ. ಹಾಗಾದ್ರೆ ಅವನ ಈಗಿನ ವಯಸ್ಸು ಎಷ್ಟು? ನೋಡ್ರಿ, ಇಲ್ಲಿ ಅವನ ಈಗಿನ ವಯಸ್ಸು ಎಕ್ಸ್ ಆಗಿರ್ಲಿ. ಹೌದಾ? ಈಗಿನ ವಯಸ್ಸು ನಾವು ಎಕ್ಸ್ ಅಂತ ತಗೋಣ. ನೋಡ್ರಿ, 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅಂದ್ರ 15 ವರ್ಷಗಳ ನಂತರ ಅಂದ್ರೆ ಎಕ್ಸ್ ಪ್ಲಸ್ 15. ಹೌದಾ? ಯಾವ್ದಕ್ಕೆ ಸಮ? 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟು ಇರುತ್ತದೆ. ಅಂದ್ರೆ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 5 ಆಗುತ್ತೆ. ಹೌದಾ? ಹಾಗಾದ್ರೆ ನೋಡ್ರಿ, ಎಕ್ಸ್ ಪ್ಲಸ್ 15 ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ 2x ಮೈನಸ್ 2 ಇಂಟು 5 10. ಈಗ 15 ಈ ಪ್ಲಸ್ ಮೈನಸ್ 10 ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಪ್ಲಸ್ 10 ಆಗುತ್ತೆ. ಈಸ್ ಈಕ್ವಲ್ ಟು 2x ಮೈನಸ್ ಎಕ್ಸ್ 25 ಈಸ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 25. ನೋಡ್ರಿ, ಅವನ ಈಗಿನ ವಯಸ್ಸು ಎಷ್ಟು? 25. ಎಕ್ಸ್ ಈಸ್ ಈಕ್ವಲ್ ಟು 25. ನಾವು ಅವನ ಈಗಿನ ವಯಸ್ಸು ಎಕ್ಸ್ ಆಗಿರ್ಲಿ ಅಂತ ತಗೊಂಡಿವಿ. ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 25. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್ ಆಗಿದ್ದರೆ ನಂತರ ಮೈನಸ್ 4x ಮೈನಸ್ 20 ಹೋಲ್ ಕ್ಯೂಬ್ ನ ಮೌಲ್ಯ ಮಾಡ್ಬೋದು. ನೋಡ್ರಿ, ಮೈನಸ್ 4x ಮೈನಸ್ 20 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು, ನೋಡ್ರಿ, 4x ಮೈನಸ್ 20 ಹೋಲ್ ಕ್ಯೂಬ್ ಅನ್ನ ನಾವು ಯಾವ ತರ ಬರ್ಕೋಬೋದಪ್ಪ ಅಂದ್ರೆ -4 ಇಂಟು ಎಕ್ಸ್ ಪ್ಲಸ್ 5 ಹೋಲ್ ರಷ್ಟು ಕ್ಯೂಬ್ ಈ ತರ ಬರ್ಕೋಬೋದಾ? ನೆಕ್ಸ್ಟ್ ನೋಡ್ರಿ, -4 ಹೋಲ್ ಕ್ಯೂಬ್ ಇಂಟು ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್. ಹೌದಾ? ಈ ಕ್ಯೂಬ್ ಅಂತಕ್ಕಂಥದ್ದು ಈ 4ಗೆ ಸಂಬಂಧ ಇರುತ್ತೆ, ಈ ಎಕ್ಸ್ ಪ್ಲಸ್ 5 ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಇವುಗಳನ್ನ ಸಪರೇಟ್ ಮಾಡಿ ಬರ್ಕೊಂಡಿವಿ. ಈಗ 4ರ ಕ್ಯೂಬ್ ಎಷ್ಟು? 4 4 16, 16 4
64 ಮೈನಸ್ 64 ಹೌದಾ ಇಂಟು ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್. ಈಗ ನೋಡ್ರಿ -64 ಈ ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್ ಅಂತ ಏನು ಕೊಟ್ಟರು ನೋಡ್ರಿ ಕ್ವಶನ್ ಅಲ್ಲಿ ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್ ಅಂದ್ರೆ ಪಿ ಅಂತ ಕೊಟ್ಟಾರ ಹೌದಾ. ಈ ಎಕ್ಸ್ ಪ್ಲಸ್ 5 ಹೋಲ್ ಕ್ಯೂಬ್ ಇದ್ದಲ್ಲಿ ನಾವು ಪಿ ಅಂತ ಬರಿಬಹುದು. ಹಾಗಾದ್ರೆ ನೋಡ್ರಿ -4x -20 ಹೋಲ್ ಕ್ಯೂಬ್ ನ ಮೌಲ್ಯ ಎಷ್ಟು -64 ಪಿ. ಇಷ್ಟೇ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಯತದ ಉದ್ದ ಮತ್ತು ಅಗಲವು 5:2, ಅಗಲವು 9 ಸೆಂಟಿಮೀಟರ್ ಆಗಿದ್ದರೆ ನೋಡ್ರಿ ಅಗಲವು 9 ಸೆಂಟಿಮೀಟರ್ ಆಗಿದ್ದರೆ ಉದ್ದ ಎಷ್ಟು? ಇಲ್ಲಿ ಉದ್ದ ಎಷ್ಟು ನೋಡ್ರಿ, ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ 5:2, ಅಗಲವು 9 ಸೆಂಟಿಮೀಟರ್ ಆಗೈತಿ. ಹಾಗಾದ್ರೆ ಉದ್ದವೆಷ್ಟು ಅಂತ ಕೇಳ್ಯಾರ. ನೋಡ್ರಿ ಇದನ್ನ ಯಾವ ತರ ಮಾಡೋದು ನೋಡ್ರಿ, ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು? 5:2 ಹೌದಾ. ಅಗಲದ ಅಳತೆ ಕೊಟ್ಟಾರ ಎಷ್ಟು? 9 ಸೆಂಟಿಮೀಟರ್. ಅಗಲ ಎಷ್ಟು? 9 ಸೆಂಟಿಮೀಟರ್. ಹಾಗಾದರೆ ಅಗಲದ ಅನುಪಾತ ಎಷ್ಟೈತಿ? ಅಗಲದ ಅನುಪಾತ ಅಗಲದ 2 ಅನುಪಾತದ ಭಾಗ 9 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಒಂದು ಅನುಪಾತ ಎಷ್ಟಾಗುತ್ತೆ? 4.5 ಸೆಂಟಿಮೀಟರ್ ಆಗುತ್ತೆ. ಅಗಲದ 2 ಅನುಪಾತದ ಭಾಗ 9 ಸೆಂಟಿಮೀಟರ್, ಅದೇ ಒಂದು ಅನುಪಾತದ ಭಾಗ ಅಂದ್ರೆ 4.5 ಸೆಂಟಿಮೀಟರ್ ಆಗುತ್ತೆ ಹೌದಾ. ಅದೇ ರೀತಿ ಉದ್ದ ನೋಡ್ರಿ, ಒಂದು ಅನುಪಾತ ಅಂದ್ರೆ ಎಷ್ಟು? 4.5 ಸೆಂಟಿಮೀಟರ್ ಹೌದಾ. ಈಗ 5 ಇಂಟು ಉದ್ದದ ಅನುಪಾತ ಎಷ್ಟೈತಿ? 5 ಐತಿ. 5 ಇಂಟು 4.5 ಸೆಂಟಿಮೀಟರ್ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 22.5 ಸೆಂಟಿಮೀಟರ್. ಇದು ಅಗಲದ ಒಂದು ಅಳತೆ ಉದ್ದದ ಅಳತೆ. ಅಗಲ 9 ಸೆಂಟಿಮೀಟರ್, ಉದ್ದ 22.5 ಸೆಂಟಿಮೀಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಬ್ಬರು ಸಹೋದರರ ವಯಸ್ಸಿನ ಅನುಪಾತ 6:7. ಕಿರಿಯ ಸಹೋದರ ಹುಟ್ಟಿದ ಸಮಯದಲ್ಲಿ ಅಣ್ಣನಿಗೆ 6 ವರ್ಷ ವಯಸ್ಸಾಗಿದ್ದರೆ ಅಣ್ಣನ ವಯಸ್ಸನ್ನ ಕಂಡುಹಿಡಿಯಿರಿ. ನೋಡ್ರಿ, ಇಬ್ಬರು ಸಹೋದರರ ವಯಸ್ಸಿನ ಅನುಪಾತ 6:7. ಕಿರಿಯ ಸಹೋದರನ ಹುಟ್ಟಿದ ಸಮಯದಲ್ಲಿ ಅಣ್ಣನಿಗೆ 6 ವರ್ಷ. ಹಾಗಾದ್ರೆ ಅಣ್ಣನ ವಯಸ್ಸನ್ನ ಕಂಡುಹಿಡಿಬೇಕು ನಾವಿಲ್ಲಿ. ನೋಡ್ರಿ, ಇಬ್ಬರು ಸಹೋದರರ ವಯಸ್ಸಿನ ಅನುಪಾತ ಎಷ್ಟು ಕೊಟ್ರ? 6:7 ಕೊಟ್ರ. ಇದು ಏನು? ಇಬ್ಬರು ಸಹೋದರರ ವಯಸ್ಸಿನ ಅನುಪಾತ. ಇಬ್ಬರು ಸಹೋದರರ ವಯಸ್ಸಿನ ಅನುಪಾತ ಹೌದಾ. ಹಾಗಾದ್ರೆ ಕಿರಿಯ ಸಹೋದರ ಹುಟ್ಟಿದಾಗ ಅಣ್ಣನ ವಯಸ್ಸು ಎಷ್ಟು? ಕಿರಿಯ ಸಹೋದರ ಹುಟ್ಟಿದಾಗ ಅಣ್ಣನ ವಯಸ್ಸು ಎಷ್ಟು? 6 ವರ್ಷ ಹೌದಾ. ಕಿರಿಯ ಸಹೋದರ ಹುಟ್ಟಿದಾಗ ಅಣ್ಣನ ವಯಸ್ಸು 6 ವರ್ಷ. ಹಾಗಾದ್ರೆ ಅವರಿಬ್ಬರು ವಯಸ್ಸಿನ ಅನುಪಾತ ಎಷ್ಟು? ವಯಸ್ಸಿನ ವ್ಯತ್ಯಾಸ, ಅವರಿಬ್ಬರ ನಡುವಿನ ವಯಸ್ಸಿನ ವ್ಯತ್ಯಾಸ ಎಷ್ಟಾಗತ್ತೆ? 6 ವರ್ಷ ಆಗತ್ತೆ ಹೌದಾ. ನೆಕ್ಸ್ಟ್ ಅಣ್ಣನ ವಯಸ್ಸು ನೋಡ್ರಿ, ಅಣ್ಣನ ವಯಸ್ಸು ಮತ್ತು ತಮ್ಮನ ವಯಸ್ಸಿನ ಅನುಪಾತ ಎಷ್ಟು? ವ್ಯತ್ಯಾಸ ಎಷ್ಟು? 6 ವರ್ಷ.
ಹೌದಾ? ಈಗ ಅನುಪಾತದ ಪ್ರಕಾರ ಎಷ್ಟು ಕೊಟ್ಟರು? ಅನುಪಾತ 6:7 ಕೊಟ್ಟಾರ. ಹೌದಾ? ನೋಡ್ರಿ, ಇದರಲ್ಲಿ 6 ಅಂತಕ್ಕಂಥದ್ದು ಕಿರಿಯ ಸಹೋದರನ ವಯಸ್ಸು, 7 ಅಂತಕ್ಕಂಥದ್ದು ಹಿರಿಯ ಸಹೋದರನ ವಯಸ್ಸು. ಹೌದಾ? ಈಗ 7x ಮೈನಸ್ 6x = ಎಷ್ಟಾಗುತ್ತೆ? 6. ಇಬ್ಬರ ವಯಸ್ಸಿನ ವ್ಯತ್ಯಾಸ ಎಷ್ಟೈತಿ? 6 ಐತಿ. ಹಾಗಾದ್ರೆ 7x ಮೈನಸ್ 6x. ಹಾಗಾದ್ರೆ 7x ಮೈನಸ್ 6x ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? x = 6. x = 6 ಆಯಿತು. ಹಾಗಾದ್ರೆ ಅವ್ರು ಏನು ಕೇಳಿದ್ರಲ್ಲಿ? ಅಣ್ಣನ ವಯಸ್ಸನ್ನ ಕಂಡುಹಿಡೀರಿ. ನೋಡ್ರಿ, ಅಣ್ಣನ ವಯಸ್ಸು ಎಷ್ಟೈತಿ? 7x. x ಇಂಟು 6 = 42. ಅಣ್ಣನ ವಯಸ್ಸು ಎಷ್ಟು? 42. ಓಕೆ, ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಸುಮಾರು 10 ಪ್ರಮುಖ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ತರಗತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ನಮ್ಮ ಕ್ಲಾಸನ್ನು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಅವರು ಕೂಡ ಈ ಒಂದು ತರಗತಿಯ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳು.